ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಿರ್ಸಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅದು 12 ಗಂಟೆಗೆ ಹೋಗ್ತಾ ಇದ್ದೀವಿ. ಸಾಯಂಕಾಲ ಹೋಗ್ಬೇಕಾಗಿತ್ತು. ಏನೋ ಇವತ್ತು ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಟಿಫನ್ ಎಲ್ಲ ಆಯಿತು. ನಾವು ಬೆಳಗ್ಗಿಂದ ಏನು ವೀಡಿಯೋ ಮಾಡಲಿಲ್ಲ. ಇವಾಗ ನಾನು ಜಾತ್ರೆಯಲ್ಲಿ ಏನೇನು ತೊಗೊತೀವಿ, ಏನೇನಿಲ್ಲ, ಹೇಗೆ ಎಂಜಾಯ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಎಲ್ಲ ಶೇರ್ ಮಾಡ್ತೀವಿ. ನೋಡ್ರಿ ನಮ್ಮನ್ನ ಕರ್ಕೊಂಡು ಏನ್ ಹೇಳಿದ್ರೆ ಕೇಳಿಲ್ಲ. ಏನ್ ಕೊಡ್ಸ್ತೀರಾ ಜಾತ್ರೆಯಲ್ಲಿ? ನಿಮ್ಮ ಅಪ್ಪ ಕೊಡ್ತಾನೆ. ಜಾತ್ರೆಗೆ ಏನ್ ಕೊಡಿಸ್ಬೇಕು? ಸಣ್ಣ ನಿಮಗೆ ಚೇಷ್ಮಾ ಕೊಡಿಸ್ತಾನೆ. ಚೇಷ್ಮಾ ಚಸ್ಮಾ ಚಸ್ಮಾ ಸ್ಪೆಕ್ಸ್ ಕೊಡ್ಸ್ತೀನಿ. ಸ್ಪೆಕ್ಸ್ ಇವ್ರನ್ನ ಕರ್ಕೊಂಬರೋದು ಜಾತ್ರೆಯಲ್ಲಿ ಬನ್ಗಿಸೋಕ್ಕೆ. ಜಾತ್ರೆಯಲ್ಲಿ ಇವ್ರನ್ನ ಎತ್ಕೊಂಡು ನಾವು ಜಾತ್ರೆ ಮಾಡೋಕ್ಕಾಗುತ್ತಾ? ಕಾರಲ್ಲಿ ಕರ್ಕೊಂಬರೋದೇ ಮನ್ಗಿಸೋಕೆ ಇವ್ರನ್ನ. ಫಸ್ಟ್ ಆಫ್ ಆಲ್ ಅದಕ್ಕೆ ಎಲ್ಲೂ ಬೇಡ ಮನೇಲಿರ್ರಿ ಅಂತಂದರೆ ಮನೇಲಿದ್ರೆ ಮಲ್ಗಲ್ಲ. ಈಗ ಇಲ್ಲಿ ಕಾರಲ್ಲಿ ಕರ್ಕೊಂಬರೋದ್ಲೇ ಮಕ್ಕಳದು. ಆ್ಯಕ್ಚುಲಿ ಹೋಗೋ ಪ್ಲ್ಯಾನೇ ಇರಲಿಲ್ಲ ನಮ್ಮದು. ಹಾವೇರಿಗೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ಸ್ವಲ್ಪ ಗ್ರಾಸರಿ ಎಲ್ಲ ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ ಹಾಗೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹಾವೇರಿಗೆ ಹೋಗೋಣ ಅಂದ್ಕೊಂಡ್ವಿ. ನೋಡಿದ್ರೆ ಇವರು ಬೇಡ ಬಾ ಸಿರ್ಸಿಗೆ ಹೋಗೋಣ, ಸುಮಾರು ದಿವಸನೇ ಆಗೋಯ್ತು. ಆಮೇಲೆ ಮತ್ತೆ ಜಾತ್ರೆಗೆ ಫಸ್ಟ್ ಟೈಮ್ ನಾನು ನೋಡಿಲ್ಲ, ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋದರು. ಇನ್ನು ಅಲ್ಲಿ ಹೋಗೋ ಅಷ್ಟೊತ್ತಿಗೆ 1:30 ಆಗೇ ಹೋಗಿತ್ತು. ಅಲ್ಲಿ ಪ್ರಸಾದನೂ ಇಟ್ಟಿದ್ದರು ಹೋಗೋ ದಾರಿಯಲ್ಲಿ. ಹಾಗಾಗಿ ಪ್ರಸಾದನೂ ಮುಗಿಸ್ಕೊಂಡು ನಾವು ಮುಂದೆ ಹೊರಟ್ವಿ. ಇನ್ನು ಅಲ್ಲಿ ಸುಮಾರು 1 ಕಿಲೋಮೀಟ್ರ್ ದೂರನೇ ಕಾರ್ ನಿಲ್ಲಿಸ್ಬೇಕು. ಸಿಕ್ಕಾಪಟ್ಟೆ ಜನ, ಅಪ್ಪ ದೇವ್ರೆ. ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ. ನಾವು ಪೇ ಮಾಡಿಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು 1 ಕಿಲೋಮೀಟ್ರ್ ನಡ್ಕೊಂಡು ಬಂದು ಇನ್ನು ಉರಿ ಬಿಸಿಲಲ್ಲಿ ನಡ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಅದು ನಾವಷ್ಟೇ ಆದರೆ ಏನು ಅನಿಸಲ್ಲ. ಮಕ್ಕಳನ್ನ ಹಿಡ್ಕೊಂಡು ಅವ್ರನ್ನ ಎತ್ಕೊಂಡು ಬರೋದು ಅಂದರೆ ಹಿಂಸೆ ಆಗೋಗ್ಬಿಟ್ಟಿತ್ತು ನಮಗಂತೂ. ಅನಿಸಿತ್ತು ನನಗೆ ಅಲ್ಲಿ ಯಾಕಾದರೂ ಬಂದ್ವೋ ಅಂತ ಅನಿಸಿತ್ತು. ಆಮೇಲೆ ದೇವ್ರಿಗೆ ಬಂದು ಆ ಥರ ಎಲ್ಲ ಅನ್ಕೋಬಾರ್ದು ಅಂತ ಹೇಳಿ ಸುಮ್ಮನಾದ್ವಿ. ಇನ್ನು ಮಕ್ಕಳನ್ನ ಬಿಟ್ಟು ಬಂದರೆ ನಮ್ಗೆ ಜಾತ್ರೆ ಮಾಡ್ದಂಗೂ ಅನಿಸಲ್ಲ. ಮಕ್ಕಳಿದ್ರೇ ಒಂಥರ ಜಾತ್ರೆ ಚೆಂದ ಅಂತಾರೆ. ಹಾಗಾಗಿ ನಾವು ಸುಮ್ಮನಾದ್ವಿ. ಇನ್ನು ಆ ಬಿಸಿಲಲ್ಲಿ ಎಲ್ಲ ನಡ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಅಂತ ಹೇಳಿದ್ನಲ್ಲ. ಇನ್ನು ಅಲ್ಲಿ ಜನನೂ ಅಷ್ಟೇ ಬಿಸಿಲಿಗೆ ಬೇಸತ್ಬಿಟ್ಟು ಎಲ್ಲರೂ ಕಲ್ಯಾಣ ಮಂಟಪದಲ್ಲೇ ಮಲ್ಕೊಂಬಿಟ್ಟಿದ್ರು. ನಮಗೆ ಇದು ಯಾಕೆ ಮಲ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಸುಮ್ಮನಾದ್ವಿ. ಯಾಕಂದರೆ ದೇವಸ್ಥಾನ ಬಾಗಿಲು ಮುಚ್ಚಿದ್ರಲ್ವ, ದೇವ್ರನ್ನ ಬೇರೆ ಕಡೆ ಕೂರಿಸಿದ್ರು. ಹಾಗಾಗಿ ಎಲ್ಲ ಜನ ರೆಸ್ಟ್ ಮಾಡ್ತಾಯಿದ್ರು. ಇನ್ನು ಹೆಂಗೂ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ನಮಗೆ ಗೊತ್ತಿರಲಿಲ್ಲ ದೇವ್ರನ್ನ ಬೇರೆ ಕಡೆ ಕೂರಿಸಿರ್ತಾರೆ ಅಂತ. ನಾವಿಲ್ಲೇ ಇರುತ್ತೆ ಬಿಡು ದೇವರು ಅಂತ ಹೇಳಿ ಸೀದಾ ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ಅಲ್ಲಿ ಬಂದಮೇಲೆ ಇನ್ನೇನು ಮಾಡೋದು ಅಂತ ಹೇಳಿ ಒಂದು ರೌಂಡು ಪ್ರದಕ್ಷಿಣೆ ಹಾಕಿ ಒಂದು ರೌಂಡು ವೀಡಿಯೋ ಮಾಡಿಕೊಂಡು ವೀಡಿಯೋನ ಆಯ್ತು ಬಿಡು ಅಂತ ಹೇಳಿ ಒಂದು ರೌಂಡ್ ಬಂದ್ವಿ. ಇನ್ನು ನನ್ನ ಮಗ ಎಲ್ಲ ಕಡೆ ಚೆಕ್ಕಿಂಗ್ ಅವನು, ಇದೇನು ಅದೇನು ಅಂತ. ಇನ್ನು ಅಲ್ಲಿ ಹೋಮಕುಂಡದಲ್ಲಿ ದುಡ್ಡು ಹಾಕ್ತಾರಲ್ವ, ಅದನ್ನು ನೋಡ್ತಾ ಇದ್ದಾನೆ. ಇದ್ನ್ಯಾಕೆ ದುಡ್ಡು ಹಾಕಿದ್ದಾರೆ ಏನು ಅಂತ. ಅವ್ನು ಏನಾದರೂ ಒಂದು ಹಿಡ್ಕೊಂಬಿಟ್ರೆ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡೋದವನು. ಹಾಗಾಗಿ ಎಲ್ಲ ಒಂದು ರೌಂಡು ಬಂದು ಏನೇನು ಅಂತ ಹೇಳಿ ತೋರಿಸ್ಕೊಂಡು ಮಕ್ಳಿಗೂ ಒಂದು ಸ್ವಲ್ಪ ಪ್ಲೇಸ್ ಚೇಂಜ್ ಆದಂಗೆ ಆಗುತ್ತೆ ಅಂತ ಹೇಳಿ ಬಂದ್ವಿ ನಾವು. ನಿಜವಾಗ್ಲೂ ಜಾತ್ರೆ ಮಾಡಿದ್ರೆ ಈ ಥರ ಜಾತ್ರೆ ಮಾಡಬೇಕು. ವರ್ಷಕ್ಕೆ ಒಂದೇ ಜಾತ್ರೆ ಮಾಡಲಿ, ವರ್ಷಕ್ಕಲ್ಲ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೇ ಜಾತ್ರೆ ಮಾಡಲಿ, ಈ ಥರ ಜಾತ್ರೆ ಇರಬೇಕು. ಸಿಕ್ಕಾಪಟ್ಟೆ ದೊಡ್ಡ ಜಾತ್ರೆ. ನಮಗೆ ಸುತ್ತಾಡೋಕ್ಕಾಗಲಿಲ್ಲ ನಿಜ ಹೇಳಬೇಕಂದ್ರೆ. ಇನ್ನು ಅಲ್ಲಿ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಬೇರೆ. ಈ ಕಡೆ ಮಲೆನಾಡು ಸೈಡು ಜಾತ್ರೆ ತುಂಬ ದೊಡ್ಡದು ಅಂತ ಹೇಳ್ತಾರಲ್ವ. ಹಾಗಾಗಿ ನಾವು ಫಸ್ಟ್ ಟೈಮ್ ಅಲ್ವ ನೋಡಿರೋದು. ನಮಗೆ ಒಂಥರ ಆಶ್ಚರ್ಯ ಆಗೋಯ್ತು. ನಾನು ಅಷ್ಟು ಜನ ಇರೋಲ್ಲ ಅಂತ ಅಂದ್ಕೊಂಡಿದ್ವಿ. ಅದು ಬೇರೆ ನಾವು ಸಂಡೇ ಬೇರೆ ಹೋಗಿದ್ವಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಜನ. ಇನ್ನು ಅಲ್ಲಿ ಫೋನನ್ನು ನೋಡಿಕೊಂಡು ನನ್ನ ಮಗು ಸ್ವಲ್ಪ ತೋರಿಸು ಅಂತ ಇದ್ಲು. ಇನ್ನು ಅಲ್ಲಿ ತೋರಿಸ್ಕೊಂಡು ನಾವು ಸೀದಾ ಅಲ್ಲಿ ಜಾತ್ರೆಗೆ ಬಂದ್ವಿ. ಇನ್ನು ಅಲ್ಲಿ ನನ್ನ ಮಗನಿಗೆ ಸ್ವಲ್ಪ
ಸ್ಪೆಕ್ಸು ಮತ್ತು ವಾಚು ಏನೇನೋ ಬೇಕು ಅಂತ ಹೇಳ್ದೆ. ಅದೆಲ್ಲ ಶಾಪಿಂಗ್ ಮಾಡಿಕೊಂಡು ನಾವು ಬಂದ್ವಿ. ನಮ್ಮ ಮನೆಯವ್ರು ನೋಡಿ ಎತ್ಕೊಳ್ಳಾರ್ದೆ ಮೇಲೆ ಕುಂದಿರ್ಸ್ಕೊಂಡು ಹಳೆ ಕಾಲದಲ್ಲಿ ತಾತದಿರು ಕರ್ಕೊಂಡು ಹೋಗ್ತಾರಲ್ಲ ಮಕ್ಕಳನ್ನ, ಆ ಥರ ಕರ್ಕೊಂಡು ಬರ್ತಾಯಿದ್ದಾರೆ. ಎತ್ಕೊಂಡು ಕೈ ನೋವಾಗೋಗ್ಬಿಟ್ಟಿತ್ತಂತೆ, ಹಾಗಾಗಿ ಹಂಗೆ ಇಟ್ಕೊಂಡು ಬರ್ತಾಯಿದ್ದಾರೆ. ಇನ್ನು ಅಲ್ಲಿ ನೋಡಿ ನಮಗೆ ದೇವ್ರ ದರ್ಶನ ಆಗಿಲ್ವಲ್ಲ, ಬೇರೆ ಕಡೆ ಕೂರಿಸಿರ್ತಾರೆ ಏನೋ ಅಂತ ನಾವು ಅಂದ್ಕೊಂಡಿದ್ವಲ್ಲ. ಅಲ್ಲಿ ನೋಡಿದ್ರೆ ಸೀದಾ ನಾವು ದೇವರು ಇಲ್ಲಿವರೆಗೂ ಬಂದು ನೀವು ದರ್ಶನ ಮಾಡ್ಕೊತೀರೋ ಹೋಗ್ತೀರೇನೋ ಅಂತ ಅಂದು ದೇವರೇ ಕರ್ಸ್ಕೊಂಡಾಗಿದೆ. ಜಾತ್ರೆಯಲ್ಲಿ ಹೋಗ್ತಾ ಅಲ್ಲೇ ದೇವ್ರು ಕೂರಿಸಿದ್ರು. ಹಾಗೆ ಕೈ ಮುಕ್ಕೊಂಡು ಮತ್ತೆ ಜಾತ್ರೆ ಶುರು ಮಾಡ್ಕೊಂಡ್ವಿ. ಇನ್ನು ಪಿಂಗಾಣಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅಂದ್ಕೊಂಡೆ. ನಮ್ಮನೆಯವರು ಅಲ್ಲಿಂದ ಇಲ್ಲಿವರೆಗೂ ಪಿಂಗಾಣಿ ತೊಗೊಂಡ್ಬರ್ತೀಯ ನೀನು ಅಂಥೇಳಿ ಬೇಡ ಅಂಥೇಳಿ ಕರ್ಕೊಂಡು ಬಂದರು. ಇನ್ನು ಅಷ್ಟು ಬಿಸಿಲಲ್ಲಿ ಸ್ವಲ್ಪ ಏನಾದರೂ ಸೋಡಾ ಗಿಡ ಕುಡಿಯೋಣ ಅಂಥೇಳಿ ಸೋಡಾ ಕುಡ್ಕೊಂಡು ಜಾತ್ರೆ ಮಾಡ್ಕೊಂಡು ಬಂದ್ವಿ. ಇನ್ನು ಇದೆಲ್ಲ ಆಡೋಣ ಅಂತ ಅಂದ್ಕೊಂಡ್ವಿ. ಆಡೋಕ್ಕೆ ಮಧ್ಯಾಹ್ನ ಹೊತ್ತು ಸ್ಟಾರ್ಟ್ ಇಲ್ಲ, ಅದು ಸಾಯಂಕಾಲ 5:30 6 ಗಂಟೆ ಮೇಲಂತೆ. ಇನ್ನು ನಾವು ಹೋಗಿದ್ದು ಮಧ್ಯಾಹ್ನ ಅಲ್ವಾ, ಹಾಗಾಗಿ ನಾವೇನು ಆಟ ಆಡಲಿಲ್ಲ, ಸುಮ್ಮನೆ ನೋಡ್ಕೊಂಡು ಬಂದ್ವಿ. ನಮ್ಮ ಮನೇಲಿ ಯಾರೂ ಆಟ ಆಡೋಲ್ಲ, ತಲೆ ಸುತ್ತು ಬರುತ್ತೆ ಜೈಂಟ್ ಪಿಲ್ಲರಲ್ಲಿ ಅಂಥೇಳಿ ಬಂದ್ಬಿಟ್ವಿ. ಇನ್ನು ಜಾತ್ರೆಯಲ್ಲಿ ಮಕ್ಕಳು ಕಳ್ಳರು ಜಾಸ್ತಿ ಆಗಿದ್ದಾರೆ ಅಂತೆ, ಸ್ವಲ್ಪ ಕೇರ್ಫುಲ್ಲಾಗಿರ್ರಿ. ಯಾರಾದರೂ ಜಾತ್ರೆ ಕರ್ಕೊಂಡು ಹೋದ್ರೆ ಮಕ್ಕಳನ್ನ, ನೀವು ಶಾಪಿಂಗ್ ಮಾಡೋದು ಮುಖ್ಯ ಅಲ್ಲ, ಫಸ್ಟು ಮಕ್ಕಳು ಮುಖ್ಯ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳ್ತಾ ನಾನು ಜಾತ್ರೆ ಮಾಡಿದ ವ್ಲಾಗ್ನ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಡಿಲೇ ಆಗ್ಬೋದು, ಆದರೆ ನಮಗೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗೆ ಹಾಕ್ತಾಯಿದ್ದೀನಿ. ಇನ್ನು ನನ್ನ ಮಗನಿಗೆ ಲಂಚ್ ಬ್ಯಾಗೇ ಇರಲಿಲ್ಲ. ಆ ಲಂಚ್ ಬ್ಯಾಗು ಅಂದರೆ ತೊಗೊಂಡು ಬಂದಿದ್ದೆ, ಒಂದು ಜಿಪ್ ಕಿತ್ಕೊಂಬಂದ್ಬಿಟ್ಟಿದ್ದಾನೆ, ಇನ್ನೊಂದಿತ್ತು. ಅದು ಒಂದೇ ಯಾವಾಗೂ ಒಂದು ವಾರ ತೊಗೊಂಡೋದ್ರೆ ಅದು ಏನಾಗ್ಬಿಡುತ್ತೆ ಅಂದರೆ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನ ಒಗೆದಾಕಿ ನಾನು ಒಂದನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನೊಂದು ತೊಗೊಂಡೆ, ಹೆಂಗೋ ಜಾತ್ರೆಗೆ ಬಂದಿದ್ದೀವಲ್ಲ ಅಂಥೇಳಿ. ಹಾಗೆ ಅಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸೂಪರ್ ಮಾರ್ಕೆಟ್ಗೆಲ್ಲ ಹೋಗಿ ಸ್ವಲ್ಪ ಗ್ರಾಸರಿನೂ ತೊಗೊಂಬರ್ಬೇಕಾಗಿತ್ತು. ಹಾಗೆ ಅಲ್ಲೇ ತೊಗೊಂಬಿಡೋಣ ಅಂಥೇಳಿ ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ, ನಾನು ಸ್ವಲ್ಪನೇ ಶಾಪಿಂಗ್ ಮಾಡಿದೆ. ಬೇಕಾಗಿದ್ದಷ್ಟೇ ಶಾಪಿಂಗ್ ಮಾಡಿಕೊಂಡು ಸೀದಾ ಮನೆಗೆ ಹೊರಟ್ವಿ ನಾವು. ಯಾಕಂತಂದರೆ ನನಗೆ ಎಲ್ಲಾದರೂ ಹೋದರೆ ನನಗೆ ಏನೇನು ಬೇಕೋ ಐಟಮ್ಸ್ ಅಲ್ಲಿ ಸೂಪರ್ ಮಾರ್ಕೆಟಲ್ಲಿದ್ದರೆ ತೊಗೊಂಡು ಬಂದುಬಿಡ್ತೀನಿ. ಇಲ್ಲಿ ಒಂದೊಂದಕ್ಕೆ ಹೇಳಬೇಕಲ್ಲ ನಮ್ಮ ಮನೆಯವ್ರಿಗೆ, ಅದನ್ನು ತೊಗೊಂಡು ಬನ್ನಿ ಇದನ್ನು ತೊಗೊಂಡು ಬನ್ನಿ ಅಂತ, ಅದೊಂದು ಬೇಜಾರು ಅಂತ ಹೇಳಿ ನಾನು ಹೋದಲ್ಲೇ ತೊಗೊಂಡು ಬಂದುಬಿಡ್ತೀನಿ, ಅದೆಷ್ಟಾದರೂ ಆಗಲಿ ಅಂತ ಹೇಳಿ. ಏಕೆಂದರೆ ನಮಗೆ ಹೆಣ್ಮಕ್ಳಿಗೆ ಹೆಂಗಂದರೆ ಅಡುಗೆ ಮನೆಯಲ್ಲಿ ಒಂದು ಐಟಮ್ ಇಲ್ಲ ಅಂದರೆ ರೇಷನ್ನೇ ಫುಲ್ ಖಾಲಿ ಆಗೋಗ್ಬಿಟ್ಟಿದ್ದೇನೋ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಹೋದಲ್ಲೇ ತೊಗೊಂಡು ಬಂದುಬಿಡ್ತೀನಿ. ನನಗೆ ಎಮರ್ಜೆನ್ಸಿಗೆ ಏನಾದರೂ ಯಾವಾಗಾದ್ರು ಒಂದು ಟೈಮ್ ಏನಾದರೂ ಮಾಡಬೇಕಂದ್ರೆ ಅದಿಲ್ಲ ಇದಿಲ್ಲ ಅಂತ ಹೇಳಿ ಟೆನ್ಷನ್ ಆಗಬಾರ್ದು. ಸೊ ಯಾವುದ್ಯಾವ್ದಿಲ್ವೋ ಅದೆಲ್ಲ ತೊಗೊಂಡು ಬರೋಣ ಅಂತ ಹೇಳಿ ಹೋದೆ. ಇನ್ನು ಬೆಲ್ಲ ನೋಡಿದೆ, ಬೆಲ್ಲ ಯಾಕೋ ನನಗೆ ಮನ್ಸಿಗೆ ಬರಲಿಲ್ಲ. ಯಾಕಂದರೆ ಅದು ಒಂದೊಂದೇ ಅಚ್ಚ ಬೆಲ್ಲನ 1/4 kg ತೂಕ ಮಾಡಿ ಇಟ್ಟಿದ್ದರು. ಹಾಗಾಗಿ ನಾನೇನು ತೊಗೊಳ್ಳಿಲ್ಲ ಅದನ್ನ. ಇಲ್ಲೇ 1 kg ಎಲ್ಲಾದರೂ ತರಿಸಿದ್ರಾಯ್ತು, ಇಲ್ಲ ಹಾವೇರಿಗೆ ಎಲ್ಲಾದರೂ ಹೋದಾಗ ತೊಗೊಂಡ್ರಾಯ್ತು ಅಂತ ಹೇಳಿ ಇನ್ನು ಶಾಪಿಂಗ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೊರಟ್ವಿ. ಇನ್ನೇನಪ್ಪ ಅಂತಂದರೆ ಜಾತ್ರೆಗೆ ಹೋದರೆ ನಾವು ಏನೂ ಊಟನೇ ಮಾಡಿಲ್ಲ ಅವತ್ತೆಲ್ಲ ಒಂಥರ ಉಪವಾಸ ಆದಂಗೆ ಆಗೋಗ್ಬಿಟ್ಟಿತ್ತು ನಮಗೆ. ಇನ್ನು ಅಲ್ಲೆಲ್ಲೂ ಊಟನೇ ಮಾಡಲಿಲ್ಲ ನಾವು. ಹೋಟ್ಲು ನೋಡಿದ್ವಿ, ಬರೀ ನಾನ್ ವೆಜ್ ಹೋಟ್ಲು ಇತ್ತು. ಹಾಗಾಗಿ ನಾವು ನಾನ್ ವೆಜ್ ತಿನ್ನಲ್ಲ, ಬರೀ ವೆಜ್ ಅಲ್ವಾ. ಹಾಗಾಗಿ ಸೀದಾ ಹಾನಗಲ್ಗೆ ಬಂದ್ವಿ. ಹಾನಗಲ್ಗೆ ಬಂದ ತಕ್ಷಣ ಅಲ್ಲಿ ಸ್ವಲ್ಪ ಸಮಾಧಾನಕ್ಕೆ ಏನಾದರೂ ತಿನ್ನೋಣ ಅಂಥೇಳಿ ಮಸಾಲೆ ಪುರಿ ತಿಂದ್ಕೊಂಡು ಸೀದಾ ಮನೆಗೆ ಬಂದ್ವಿ ನಾವು. ಮನೆಗೆ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಗೇ ಹೋಯಿತು. ಇನ್ನು ನನ್ನ ಮಕ್ಕಳು ಮನೆಗೆ ಬಂದಿದ್ದ ತಕ್ಷಣವೇ ಆಟ ಸಾಮಾನು ತೊಗೊಂಡು ಆಟ ಆಡ್ತಾಯಿದ್ದಾರೆ. ಇದೇ ನೋಡಿ ನಾವು ತೊಗೊಂಡು ಬಂದಿದ್ದು, 450 ರೂಪಾಯಿ ಇದಕ್ಕೆ. ಮೊಬೈಲ್ ಬಿಟ್ಟು ಮಕ್ಕಳು ಇದನ್ನು ಆಟ ಆಡ್ಕೊಂಡು ಕೂತ್ಕೊತಾರೆ ಅಂತ ಹೇಳಿ ಇದನ್ನು ತೊಗೊಂಡು ಬಂದಿದ್ದೀವಿ. ಚೆನ್ನಾಗೈತೆ ಆಟ ಆಡೋಕ್ಕೆ ನಿಂಗೆ ದಾಯಿ?
ಚೆನ್ನಾಗೈತೆ ಆಟ ಆಡೋಕ್ಕೆ? ಹ್ಞೂ ಮತ್ತೇನಂತಂದಿದ್ದೀವಿ ಅಂತ ತೋರಿಸ್ತೀನಿ ರೀ. ಬಂದ್ವಿ 7 ಗಂಟೆನೇ ಆಯಿತು ಬರೋ ಅಷ್ಟೊತ್ತಿಗೆ. ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ ಇವತ್ತು ಸರಿಯಾಗಿ. ಇನ್ನು ಹಾಗೆ ಹೊಟ್ಟೆ ಹಸ್ಕೊಂಡು ಹಾಗೆ ಬಂದಿದ್ದೀವಿ. ಇವಾಗ ಅಡುಗೆ ಮಾಡಬೇಕು, ಏನು ಮಾಡ್ತೀನೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಿಮಗೆ ಜಾತ್ರೆಯಲ್ಲಿ ಏನೇನು ತೊಗೊಂಡು ಏನಂತ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಬ್ಯಾಸ್ಕೆಟು ಲಂಚ್ ಬ್ಯಾಗ್ ಒಂದು ಕಿತ್ತೋಗಿತ್ತು, ಹಾಗಾಗಿ ಒಂದೇ ಆಗಿತ್ತು, ಯಾವಾಗ ಅದುವೇ ವಾಶ್ ಮಾಡಿಬಿಟ್ಟು ಇದು ಮಾಡ್ಬೇಕಂತ ಹೇಳಿ ಇದನ್ನೊಂದು ಬ್ಯಾಸ್ಕೆಟ್ ತೊಗೊಂಡ್ಬಂದೆ. ಚೆನ್ನಾಗಿದೆ, 100 ರೂಪೀಸ್ ಕೊಟ್ಟೆ ಇದಕ್ಕೆ. ಇನ್ನು ನಾನು ವ್ಯಾನಿಟಿ ಬ್ಯಾಗ್ ತೊಗೊಂಡೆ 2, ಒಂದು ನಮ್ಮ ತಂಗಿಗೆ, ಒಂದು ನನಗೆ ಅಂತ. ಇದು ನೋಡಿ, ಇದರಲ್ಲಿ 1 ಕಂಪಾರ್ಟ್ಮೆಂಟ್ ಇದೆ, ಮತ್ತು ಇಲ್ಲಿ ಒಂದು ಸೀಕ್ರೆಟ್ ಪಾಕೆಟ್ ಕೂಡ ಇದೆ. ಇದರಲ್ಲಿ ಚೆನ್ನಾಗಿದೆ. ಈ ಥರ ಹೀಗೂ ಸಹ ಇಟ್ಕೊಂಡು ಹೋಗ್ಬೋದು, ಈ ಥರನೂ ಹಾಕ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ. ಇನ್ನು ಇನ್ನೊಂದು ನಾನು ತೊಗೊಂಡೆ ಈ ಬ್ಯಾಗ್. ಇದು ಅಷ್ಟೇ, ಹೀಗೂ ಹಿಡ್ಕೊಂಡು ಹೋಗ್ಬೋದು ಸ್ಯಾರಿ ಉಟ್ಕೊಂಡಾಗ. ಅದು ಬೇಡ ಅಂತಂದರೆ ನಮಗೆ ಲೇಸ್ ಕೊಟ್ಟಿದ್ದಾರೆ, ಬೇಕಾದಾಗ ಈ ಥರ ಹಾಕ್ಕೊಂಡು ಹೋಗ್ಬೋದು. ಇದು ಅಷ್ಟೇ, ನಾನೇನು ಇನ್ನೂ ಓಪನ್ನು ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಒಂದು ಸೀಕ್ರೆಟ್ ಪಾಕೆಟ್ ಇದೆ, 2 ಕಂಪಾರ್ಟ್ಮೆಂಟ್ ಇದೆ ಅಷ್ಟೇ, ಮತ್ತೇನಿಲ್ಲ. ನಾನು ಆ್ಯಕ್ಚುಲಿ ಬ್ರೌನ್ ಕಲರ್ ತೊಗೊಂಡಿದ್ದೆ. ಇದರಲ್ಲಿ ಬ್ರೌನ್ ಕಲರಲ್ಲಿ ಅದು ಜಿಪ್ಪು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು, ಹಾಗಾಗಿ ಗ್ರೀನ್ ಕಲರ್ ತೊಗೊಂಡೆ. ಈ ಕಲರ್ ಯಾವಾಗೂ ತೊಗೊಂಡಿರಲಿಲ್ಲ ಅಂತ ಹೇಳಿ. ಇನ್ನು ನೆಕ್ಸ್ಟು ನನ್ನ ಮಕ್ಕಳಿಗೆ 2 ವಾಚ್ ತೊಗೊಂಡ್ವಿ. ಹಾಗೆ ಇನ್ನೊಂದೆಲ್ಲ ಬುಜ್ಜಿ ಸ್ಪೆಕ್ಸ್ ಈ ಥರದ್ದು. ಈ ಥರದ್ದು ನನ್ನ ಮಗನಿಗೊಂದು, ನನ್ನ ಮಗಳಿಗೊಂದು, ಇಬ್ರಿಗೂ ಒಂದೇ ಥರ ತೊಗೊಂಡಿದ್ದೀವಿ, ಜಗಳ ಮಾಡಬಾರ್ದು ಅಂತ ಹೇಳಿ. ಇನ್ನು ಈ 2 ಹ್ಯಾಟ್ ತೊಗೊಂಡ್ವಿ. ಬಂದಿವಿ, ಇದು ನನ್ನ ಮಗಳಿಗೆ, ಇದು ನನ್ನ ಮಗನಿಗೆ. ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಜಾಸ್ತಿ ಫ್ಯಾನ್ ಬಂದುಬಿಟ್ಟಿದೆ ಇವಾಗ, ಈ ಚಾರ್ಜಬಲ್ ಫ್ಯಾನ್ ಬರುತ್ತಲ್ಲ ಆ ಥರ. ನಾವು ತೊಗೊಂಡ್ವಿ ನಮ್ಮ ಮನೆಯವ್ರು. ಇದು AC ಅಡ್ಜಸ್ಟ್ಮೆಂಟಬಲ್ ಕೊಟ್ಟಿರ್ತಾರಲ್ಲ, ಎಷ್ಟು ಸೌಂಡ್ ಕೇಳ್ಬೋದು ನಿಮಗೆ. ಇಲ್ಲಿ ಹಿಂದೆ ಚಾರ್ಜಬಲ್ಲು, ಇಲ್ಲಿ ಎಷ್ಟು ಪರ್ಸೆಂಟ್ ಚಾರ್ಜ್ ಆಗಿದೆ ಅನ್ನೋದು ತೋರಿಸುತ್ತೆ. ಇದರಲ್ಲಿ ಕಾಣಿಸುತ್ತೆ ಅನಿಸುತ್ತೆ ನಿಮಗೆ. ಇಲ್ಲಿ ಎಷ್ಟು 54% ಚಾರ್ಜ್ ಆಗಿದೆ. ಹಾಗೆ ನಿಮಗೆ ಇಲ್ಲಿ ಇವಾಗ ಫ್ಯಾನ್, ನಾರ್ಮಲ್ ಫ್ಯಾನಲ್ಲಿ ನೀವು ಫ್ಯಾನ್ 1, ಫ್ಯಾನ್ 2, ಫ್ಯಾನ್ 3 ಅಂತ ನಂಬರ್ ಇರುತ್ತಲ್ಲ, ಆ ಥರ ಇದೆ ಇದರಲ್ಲಿ ನೋಡ್ಬೋದು. ನನಗೆ ಇದರಲ್ಲಿ ಅದೊಂದು ಇಷ್ಟ ಆಯಿತು ನನಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈ ಥರನೂ ಇಡ್ಬೋದು. ಇದನ್ನ ನೋಡಿ, ಈ ಥರನೂ ಇಡ್ಬೋದು. ಯೂಸ್ ಮಾಡಬೇಕಾದ್ರೆ ಈ ಥರ ಅಡ್ಜಸ್ಟ್ ಮಾಡಿ. ಇದಕ್ಕೆ 450 ಏನೋ ಕೊಟ್ವಿ ಅನ್ಸುತ್ತೆ, ನಾನು ಜಾಸ್ತಿ ಆಯಿತು ಅನಿಸುತ್ತೆ ಇದಕ್ಕೆ ರೇಟು. ಆದರೂ ಚೆನ್ನಾಗಿದೆ. ಇಷ್ಟು ತೊಗೊಂಡು ಬಂದ್ವಿ. ಆಮೇಲೆ ಇದು ಆಲ್ರೆಡಿ ಬಿಚ್ಚಿ ಎಲ್ಲ ಇದು ಮಾಡಿ ಇಟ್ಟಿದ್ದಾರೆ, ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆಟ ಆಡ್ತಾ ಇದ್ದಾರೆ. ಇಷ್ಟ ಆಯಿತು ಈ ಜಾತ್ರೆ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.